ಯಾರಿಗೂ ಸಿಗದೆ ಇರುವಂಥ ಡಿ ಬಾಸ್ ಅಂದರೆ ದರ್ಶನ್ ಅಫ್ಕೋರ್ಸ್ ಇವತ್ತು ನಮ್ಮ ಶೋಲ್ ಕೂತಿದ್ದಾರೆ, ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ ಮೂಲಕ ಹಂಗೆ ನೋಡೋಕ್ಕೆ ಹೋದರೆ ಬಟ್ ಇಡೀ ಸಿನಿಮಾ ಇದೆಯಲ್ಲ, ಹಿಂಗೆ ಸುಮ್ಮನೆ ನೋಡೋಕ್ಕೆ ಹೋದರೆ ಎಲ್ಲ ತರಹದ ಪಾತ್ರಗಳು ಕಣ್ಣು ಮುಂದೆ ಬಂದು ಹೋಗ್ಬಿಡುತ್ತೆ. ಏನೋ ಕರಿಯ ನೆನಪಿಸ್ಕೊಂಡ್ವಿ, ಮೆಜೆಸ್ಟಿಕ್ ನೆನಪಿಸ್ಕೊಂಡ್ವಿ, ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು. ವರ್ಷಕ್ಕೆ 5 ಸಿನಿಮಾ, ವರ್ಷಕ್ಕೆ 4 ಸಿನಿಮಾ. ಬುಕ್ಕಿಂಗ್ ಹೆಂಗಿತ್ತು ಅಂದರೆ ಇನ್ನು 3 ವರ್ಷ ಜಪ್ಪಯ್ಯ ಅಂದರೂ ದರ್ಶನ್ ಸಿಗಲ್ಲ ಅನ್ನೋ ರೇಂಜ್ ಗಾಂಧಿನಗರ ಇತ್ತು ಸರ್. ಹೆಂಗಿತ್ತು ಸರ್ ಆ ದಿನಗಳು? ಸರ್ ಆ ದಿನಗಳು ಚೆನ್ನಾಗಿತ್ತು, ಯಾಕಂದರೆ ಇವತ್ತಿನ ಟೈಮ್ ಥರ ಅವತ್ತಿಲ್ಲ ಸರ್. ಮ್ಯಾಕ್ಸಿಮಮ್ 40-45 ದಿನ ಒಂದು ಶೂಟಿಂಗ್. ಸೊ ಪಟ್ ಮುಗಿಸ್ತಾ ಇದ್ದೀವಿ, ಡಬ್ಬಿಂಗ್ ಹೊಟ್ಟೋಗ್ತಾ ಇದ್ದೀವಿ, ಹಂಗೆ ರಿಲೀಸ್ಗೆ ರೆಡಿ ಆಗೋದೆಲ್ಲ ಆಗೋದು. ಒಂದು ಸ್ವಲ್ಪ ನನ್ನ ಪ್ರೀತಿ ಆರಾಮ್ಬಿಟ್ಟಮ್ಮ ಸ್ವಲ್ಪ ಗ್ಯಾಪ್ ಆಯ್ತದೆ, ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಕಟ್ ಮಾಡಿದ್ರೆ ಆ್ಯಕ್ಚುಲಿ ಅವ್ರು ಗ್ಯಾಪ್ ಮಾಡಿದ್ದಕ್ಕೆ ನಾನು ಈ ಕಡೆ ಅಣ್ಣವರು ಮುಗಿಸ್ಬಿಟ್ಟೆ, ಈ ಕಡೆ ದಾಸಾನು ಮುಗಿದೋಯ್ತು ನನಗೆ. ಹೌದು. ನೋಡಿದ್ರೆ 3 ವಾರಕ್ಕೆ 3 ಸಿನಿಮಾ ಸರ್, ಬ್ಯಾಕ್ ಟು ಬ್ಯಾಕ್. ನನ್ನ ಪ್ರೀತಿ ರಾಮು, ದಾಸ, ಅಣ್ಣವರು. ನಾನು ನನ್ನ ಪ್ರೀತಿ ರಾಮು ಜನ ಇನ್ನೇನು ಮೆಚ್ಕೋಬೇಕು ಅಷ್ಟಲ್ಲಿ ದಾಸ ಬಂದ್ಬಿಡ್ತಾರೆ. ಇಟ್ಸ್ ಎ ಮಾಸ್ ಸಿನಿಮಾ. ರಪ್ ಅಂತ ಅದು ಇಬ್ಬಾಯ್ತು, ಇದು ಬಿದ್ದೋಯ್ತು. ಅಣ್ಣವರು ಅಲ್ಲಲ್ಲಿಗೆ ಇದಾಯಿತು, ಅದು ಹೋಗ್ಬಿಡ್ತು. ಸೊ ದಾಸ ಕಚ್ಕೊಂಡ್ಬಿಡ್ತು. ಸೊ ಆಮೇಲಿಂದ ನನ್ನ ಪ್ರೀತಿ ರಾಮು ಥರ ಯಾವುದೂ ಕ್ಯಾರೆಕ್ಟರ್ ಬರಲಿಲ್ಲ ನನಗೆ, ಯಾಕಂದ್ರೆ ಪಕ್ಕ ಮಾಸಲ್ಲಿ ಹೊಟ್ಟೋದ್ನಲ್ಲ. ಈಗಲೂ ಯಾರು ಟಿ ವಿ ನೋಡ್ಬಿಟ್ಟು ಹೇಳ್ತಾರೆ, ಏನು ದರ್ಶನ್ ಏನು ಮಾಡಿದೆ ಅದ್ರ ಅಪ್ಪ ಟಿ ವಿಲಿ ನೋಡಿ ಹೇಳ್ತೀರ, ಅವತ್ತೇ ಹೇಳಿದ್ರಿ ಅಂತ ಇನ್ನೊಂದಷ್ಟು ಸಿನಿಮಾ ಮಾಡ್ತಿದ್ದಲ್ಲಪ್ಪ. ಎಷ್ಟು ಅದ್ಭುತವಾಗಿರುತ್ತೆ ಒಬ್ಬ ಕಲಾವಿದ ನಿಮಗೆ ಅಂದರೆ ನೀವು ಪ್ರೂವ್ ಮಾಡಿದ್ದು ಬೇರೆ ಆ್ಯಂಗಲಲ್ಲಿ ರಿಯಲಿ. ಈ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು, ಒಳ್ಳೆ ಸಿನಿಮಾನಪ್ಪ. ಯಾಕಂದ್ರೆ ನಾನು ಕಾಶಿ ನೋಡಿದ್ದೆ. ನಾನು ಎಷ್ಟು ಒಪ್ಕೊಂಡಿರ್ಬೋದು, ಜಾಸ್ತಿನೂ ಕಡಿಮೆನಾ? ಅಲ್ಲ, ಎಷ್ಟು ಒಪ್ಕೊಂಡಿರ್ಬೋದು. 9 ಲಕ್ಷ ನನ್ನ ರೆಮೆಂಡೇಷನ್ ಅಂತಂದ್ರೆ 15. ಹಾಂ, ಬರೀ 2 ಲಕ್ಷಕ್ಕೆ ಸರ್. ಯಪ್ಪ. ಅಂದರೆ ಟು ಶೋ ಐ ಆಮ್ ಆನ್ ಆರ್ಟಿಸ್ಟ್ ಅನ್ನೋಕ್ಕೆ 2 ಲಕ್ಷ ಕೊಡಿ ಸರ್, ಮಾಡ್ತೀನಿ ಆ ಸಿನಿಮಾನ ಅಂತೇಳಿ ಸಿನಿಮಾ ಮಾಡಿದೆ ಸರ್. 15 ಸಿನಿಮಾ ಆಲ್ಮೋಸ್ಟ್ ಆಲು ಜನ ನೋಡಿದ್ದಾರೆ. ಆಗ ಅದರಲ್ಲಿ ಸಂಜಯ್ ವಿಜಯ್ ಅಂತ ಇಬ್ಬರು ಡೈರೆಕ್ಟ್ರು ಸರ್. ಅದರಲ್ಲಿ ಸಂಜಯ್ನೇ, ಮೋಸ್ಟ್ಲಿ ವಿಜಯ್ ಏನು ಅಂತ ಗೊತ್ತಿಲ್ಲ ಸರ್. ಇಲ್ಲೇ ಜಯನಗರ 4th ಬ್ಲಾಕ್ ನಮ್ಮ ಇವರು, ಅವ್ರ ಹೆಸರೇನಪ್ಪ, ಅಮೇರಿಕಾ ನಂದಕುಮಾರ್ ಅಂತೇಳಿ, ಅವ್ರ ಆಫೀಸ್ ಮೇಲೆ ಸರ್ ಹೋಗ್ಬಿಟ್ಟು ಆಡಿಷನ್ ಕೊಟ್ಟಿದ್ದೀನಿ ಸರ್. ನಾನು 15 ಸಿನಿಮಾ ಹೀರೋ ಆಗಿದ್ದು ಕೂಡ ಇದಕ್ಕೆ ಹೋಗ್ಬಿಟ್ಟು ಆಡಿಷನ್ ಕೊಟ್ಟಿದ್ದೀನಿ ನಾನು ಸರ್. ಇದು ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ ಇದು. ಓ ಮೈ ಗುಡ್ನೆಸ್. ವಾವ್. ಮಾಡ್ತೀನಿ ಕ್ಯಾರೆಕ್ಟರ್ ನಾನು. ಕ್ಲೋಸಪ್ಪಲ್ಲಿ ಕಣ್ಣನ್ನ ಹೆಂಗೆ ಮಾಡೋಕ್ಕೆ ಸಾಧ್ಯ? ಒಬ್ಬ ಕುರುಡನಾಗಿ ಆ್ಯಕ್ಟ್ ಮಾಡೋದು, ಬೇರೆ ಏನೇನೋ ಮಾಡ್ತಾರೆ, ಏನು ಬೇಕಾದ್ರೆ ಚೇಂಜ್ ಮಾಡ್ಬೋದು, ಟೆಕ್ನಾಲಜಿ ಮುಂದುವರೆದಿತ್ತು. ಹಾಗೇನೇ ಮಾಡೋದಿದೆಯಲ್ಲ ಸರ್. ಅದಕ್ಕೆ ರಮೇಶ್ ಬಾಬು ಕ್ಯಾಮ್ರಾಮ್ಯಾನ್ ಸರ್, ಅವ್ರು ನನ್ನ ಕಣ್ಣಾಗಿದ್ದು ಸರ್. ಶಾರ್ಟ್ ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಮಾರ್ಕ್ ಕೊಟ್ಟಿರೋರು, ಬಟ್ ಕಣ್ಣು ಮಾಡ್ಕೊಂಡೇ ಬರಬೇಕಲ್ಲ. ಬಾ ದರ್ಶನ್ ಸ್ವಲ್ಪ ರೈಟು ಲೆಫ್ಟು, ಓಕೆ ಅದೇ ಪೊಸಿಷನ್, ಈಗ ಡೈಲಾಗ್ಗಳು ಅವಾಗ ಡೈಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಅಂದರೆ ಕಣ್ಣು ಅವಾಗ ಕಾಣಿಸ್ತಾ ಹಂಗೆ ಅಂದಂಗೆ ಮೇಲ್ಗಡೆ ಮರ್ಜ್ ಮಾಡ್ತಿದ್ದೆ ಸರ್. ಅದನ್ನು ಅಷ್ಟು ಈಸಿನಾ ಸರ್ ಅದು? ಪ್ರಾಕ್ಟೀಸ್ ಮಾಡಿದ್ದೆ ಸರ್. ಸರ್, ಸಾಮಾನ್ಯವಾಗಿ ಕನ್ನಡದಲ್ಲಿ ಈ ಥರದ ಹಿಟ್ ಸಿನಿಮಾಗಳು ಕೊಡ್ತಿದ್ದಾನೆ ಯಾವುದೋ ಒಬ್ಬ ಕಲಾವಿದ ಅಂದ ತಕ್ಷಣ ಬೇರೆ ಇಂಡಸ್ಟ್ರಿಯವರೆಲ್ಲ ಕಣ್ಣು ಹಾಕ್ತಿರ್ತಾರೆ ಸರ್. ಯಾರೋ ಮಾರ್ಕೆಟ್ನ ಆಳ್ತಾ ಇದ್ದಾರೆ, ಯಾರಿಗೂ ತುಂಬ ದೊಡ್ಡ ಕ್ರೇಜ್ ಇದೆ. ಅವಾಗೆಲ್ಲ ಬೇರೆ ಕಡೆಯಿಂದ ಎಲ್ಲೂ ಕೂಡ ನಿಮ್ಗೆ ಆಫರ್ ಬರಲಿಲ್ವ ಸರ್? ಮೊನ್ನೆ ಜಗಪತಿ ಬಾಬುರ ಹತ್ರ ಕೆಲಸ ಮಾಡ್ತಿದ್ವಿ ಸರ್, ರಾಬರ್ಟಲ್ಲಿ ಮಾಡ್ತಿದ್ರು. ಸೊ ಅವ್ರು ಅದೇ ಕೇಳಿದ್ರು, ಯಾಕೆ ದರ್ಶನ್ ಎಲ್ಲೂ ಟ್ರೈ ಮಾಡಲಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲೊಂದು ರಾಜನ್ ಥರ ನಾನು ಇಟ್ಕೊಂಡಿದ್ದಾರೆ ಸರ್, ಐ ವಾಂಟ್ ಟು ಬಿ ಲೈಕ್ ದಿಸ್ ಅಂದಾಗ. ಸೊ ಬಿಗ್ ಫಿಶ್ ಇನ್ ಎ ಸ್ಮಾಲ್ ಪಾಂಡ್ ಅಂತ. ಅಫ್ಕೋರ್ಸ್ ಸರ್, ಈಗ ನಮ್ಮನ್ನು ತುಂಬ ಇಷ್ಟಪಟ್ಟು ಎತ್ಕೊಳ್ತಾರೆ ಸರ್. ತೆಗಲ್ ಮೇಲೆ ಕೂರಿಸ್ಕೋತಾರೆ, ಆಮೇಲೆ ತಲೆ ಮೇಲೆ ಕೂರಿಸ್ಕೊತಾರೆ. ಅವ್ರ ತಲೆ ಮೇಲೆ ಕೂರಿಸ್ಕೊಂಡಿದ್ದ ತಕ್ಷಣ ನಾವು ಇನ್ನೊಂದು ಕಡೆಗೆ ಜಂಪ್ ಆಗ್ಬಿಟ್ಟು ಮತ್ತೆ ನಾವು ಅಲ್ಲಿಂದ ಮಾಡ್ತೀವಿ ಅಂತಂದಾಗ ಇವ್ರಿಗೆ ಬೇಜಾರಾಗುತ್ತೆ. ಏನೇ ನಾವು ಕರ್ಕೊಂಬಂದು ನಾವು ಇಷ್ಟೊಂದೆಲ್ಲ ಮಾಡಿದ್ವಿ, ಇವ್ರೇನು ಮಾಡ್ತಾ ಇದ್ದಾರೆ ಅಂತ. ಸೊ ನನ್ನ ಅಭಿಮಾನಿಗಳಿಗೆ ನಾನು ಬೇಜಾರು ಮಾಡೋಕ್ಕೆ ಇಷ್ಟ. ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೋಡಿಲ್ಲ, ದರ್ಶನ್ ನೋಡಿದ್ರೆ ಸಾಕು ನಮ್ಮ ತಲೆಯಲ್ಲಿ ಉಳ್ಕೊಳ್ಳೋದು ಇವಾಗಲೂ ಸಂಗೊಳ್ಳಿ ರಾಯಣ್ಣ ಹೇಗಿದ್ದ ಅಂದರೆ ದರ್ಶನ್. ಮೆಜೆಸ್ಟಿಕ್ ಇರ್ಬೋದೇನೋ ಆ ಥರ ಒಂದು ನೈಟ್ ನಿದ್ದೆಗೆಟ್ಟಿರೋದು, ಮೀನ್ಸ್ ನಾಳೆ ಸಿನಿಮಾ ರಿಲೀಸು, ಏನು ಹಿಂಗೋ ಅಂತ. ಅದಾದಮೇಲೆ ಸಂಗೊಳ್ಳಿ ರಾಯಣ್ಣ ಒಂದೇ ದಿನ ನಿದ್ದೆಗೆಟ್ಟಿತ್ತು ಸರ್. November 1st ಬೇರೆ. ಸೊ 31st ಅವ್ನು ವಿನಿಶ್ದು ಬರ್ಡೇ. ಸೊ ಸುಮ್ಮನೆ ಪಾಪ ಹೆಸರಿಗೆ ಅವ್ನು ಬರ್ಡೇ, ನಾವು ನಮ್ಮ ಪಾರ್ಟಿ ನಮ್ಮ ಬೇರೆ ಕಡೆ ನಡೀತಾ ಇರೋದು. ಅವತ್ತೆಲ್ಲ ಮೈಸೂರು ಹುಡುಗನೆಲ್ಲ ಗುಡ್ಡೆ ಹಾಕೊಂಡು ಮನೆಯಲ್ಲಿ ಬೆಳಗ್ಗೆ ತನಕ ಪಾರ್ಟಿ ಮಾಡಿದ್ದೀನಿ ಸರ್. ಟೆನ್ಷನ್ಗೆ ಯಾವತ್ತಾರು ಕೇಳಿದ್ದೀರಾ? ಅಲ್ಲ ಅಂದರೆ ಈ ಥರ ಸಿನಿಮಾ ಹೆಂಗೆ ಎತ್ಕೋಬೋದು ಈಗ? ಯಾಕಂದರೆ ಪಾಪ ಪ್ರೊಡ್ಯೂಸರ್ ಅಷ್ಟೊಂದು ಖರ್ಚು ಮಾಡಿಬಿಟ್ಟಿದ್ದಾರೆ. ನಾನು ಅಪ್ಕೊಳ್ಳೋರೇ ಮಾಡಿಬಿಡ್ರಿ ಸ್ವಾಮಿ, ತುಂಬ ಜಾಸ್ತಿ ಇದೆ. ಬೇಡ ನೀವು ಸುಮ್ಮನೆ ರೀ, ನಾನು ಮಾಡ್ತೀನಿ ಸ್ವಾಮಿ, ಬೇಡ ಸ್ವಾಮಿ, ಏನಾದ್ರು ಹೆಚ್ಚು ಕಮ್ಮಿ ಆದರೂ ಸ್ವಲ್ಪ ಅಲ್ಲಲ್ಗಾರು ಇರೋಣ ಅಂತ. ಬಟ್ ಬೆಳಗ್ಗೆ ಥಿಯೇಟ್ರಲ್ಲಿ ನೋಡಿ ಹಿಂಗೆ ಸುಮ್ಮನೆ ಒಂದು ಸಲ ಮಾಡಿದ್ಬಿಟ್ಟು ಹೊಟ್ಟೆ ಸರ್. ಹೆಚ್ಚು ಕಮ್ಮಿ 15 ದಿನ ಬೆಂಗಳೂರಿಗೆ ಬರಲಿಲ್ಲ ಅವಾಗೇನು ಕಾನ್ಫಿಡೆನ್ಸ್ ಬಂತು ಸರ್? ಈ ಥರದ ಟ್ರೆಂಡು ಸಿನಿಮಾ ನೋಡ್ತಾರೆ ಅಂತ ಒಂದು ಗೊತ್ತಾಯ್ತು. ಮತ್ತೆ ಅವಕಾಶ ಬಂದರೆ ಮಾಡಬೇಕು ಅಂತ ಸೆಲೆಕ್ಟಿವ್ ಆಗಿ. 50ನೇಯ ಏನಂತಾರದಕ್ಕೆ ದೊಡ್ಡ ಮೈಲುಗಲ್ಲು ಸೃಷ್ಟಿಯಾಗಿದ್ದು ಒನ್ಸ್ ಅಗೇನ್ ಆ ಥರದ ಪಾತ್ರನೇ. ವಿಲನ್ನೇ ನೀವು, ಕೌರವೇಶ್ವರ.
ಸರ್ ತುಂಬ ಜನ ಈ ಥರದ ಪಾತ್ರ ಒಪ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾರೆ 100 ಸರಿ. ತೆಲುಗುಲಿ ಯಾರು ಟ್ರೈ ಮಾಡೋಕ್ಕೆ ಹೋಗಲ್ಲ ಸರ್ ಅದನ್ನು. ಹೌದು, ಯಾಕಂದರೆ ಅಲ್ಲಿ NT ರಾಮರಾವ್ ಮಾಡ್ಬಿಟ್ಟಾಗೋಗಿದೆ, ಕರೆಕ್ಟ್. ಅವ್ರು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಈಗ ಇವತ್ತು ನಾನು ಅಷ್ಟೇ, ಈಗ ಅಣ್ಣವ್ರು ಮಾಡಿರೋ ಪಾತ್ರ ಯಾರಾನು ಕೊಟ್ಟರು ಕೂಡ ಬೇಕಾದ್ರೆ ಕಾಲು ಮುಗಿದ್ಬಿಡ್ತೀನಿ, ನಾನು ಬರಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಮಾಡೋಕ್ಕಾಗಲ್ಲ. ಹೀ ಈಸ್ ಅಲ್ಟಿಮೇಟ್. ಹಿರಣ್ಯ ಕಶಿಪು ಅಂತಂದ್ರೆ ಅವರೇನೆ, ಭಕ್ತ ಪ್ರಹ್ಲಾದ ಅಂದರೆ ಅವರೇನೆ. ಸೊ ಆ ಥರ ಚಾನ್ಸ್ಗಳು ನಾನು ತೊಗೊಳಕ್ಕೆ ಹೋಗೋಕ್ಕಾಗಲ್ಲ ಸರ್, ಶ್ರೀನಿವಾಸ ಅಂದರೆ ಅವರೇನೆ. ಈಗ ನಾರದನ್ ಕ್ಯಾರೆಕ್ಟ್ರ್ ಮಾಡೋದಕ್ಕೆ ಅನಂತ್ನಾಗ್ ಒಬ್ರ ಕೈಲೇ ಆಗೋದು. ನಾರದ ವಿಜಯ. ಸೊ ಆ ಪಾತ್ರ ನಾನು ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಈಗ ಆ್ಯಕ್ಚುಲಿ ಸಂಗೊಳ್ಳಿ ರಾಯಣ್ಣ ಅವ್ರು ಮಾಡಲಿಲ್ಲ, ದುರ್ಯೋಧನ ಪಾತ್ರ ಮಾಡಲಿಲ್ಲ. ನೀವು ಹಂಗೆ ಆಯ್ಕೆ ಮಾಡ್ಕೊಂಡಿರೋದಾ? ಓಹೋ, ಅದರಲ್ಲೂ ಲಾಜಿಕ್ ಇದೆ. ಅವರೆಲ್ಲ ಮಾಡಿಬಿಟ್ಟು ಅವ್ರು ಆ್ಯಕ್ಚುಲಿ ಅವ್ರು ಹಾಕಿದ ಮೈಸ್ಟೋನ್ಗೆ ಸರ್, ಅಲ್ಲಿ ನಿಜವಲ್ಲ ಅದ್ರ ಪಕ್ಕಕ್ಕೆ ಹೋಗೋಕ್ಕಾಗಲ್ಲ ನಾವು. ಸೊ ಆ ರಿಸ್ಕ್ ನಾ ತೊಗೊಳ. ಬಟ್ ಇದ್ರಲ್ಲೂ ಆ ಪಾತ್ರ ಮತ್ತು ಪಾತ್ರದ ಪೋಷಣೆ, ದುರ್ಯೋಧನ ಅಂದರೆ ಎಗೈನ್ ನಾವು ಯಾರೂ ಕೂಡ ನೋಡಿಲ್ಲ ಆ ದ್ವಾಪರ ಯುಗದಲ್ಲಿ ಮಹಾಭಾರತದಲ್ಲಿ ಏನಾಯಿತು ಅಂತ. ಬಟ್ ಎಗೇನ್ ಆ ಪಾತ್ರದೊಳಗೆ ಹೋಗೋದು ಸರ್, ಪೌರಾಣಿಕ ಪಾತ್ರಗಳು ಎಷ್ಟು ಕಷ್ಟ ಸರ್. ತುಂಬಾ ಇದೆ ಸರ್. ಅಂದರೆ ಕಷ್ಟ ಅನ್ನೋದಲ್ಲ, ಅಂದರೆ ಪ್ರಿಪ್ರೇಷನ್ಸ್ ತುಂಬ ಬೇಕು. ಇಷ್ಟು ಅವತಾರ ಎತ್ತಿದ್ದೀರಿ ಸರ್, 53 ಅವತಾರ. ಯಾವ ಅವತಾರ ಅಂತ ಸುಮ್ಮನೆ ನೋಡ್ತಾ ಇದ್ದೆ. ನನಗೆ ಭಾಳ ಗಮನ ಹರಿಸಿದ್ದೆ ನಾನು, ತುಂಬ ಕ್ಯೂಟಾಗಿ. ಅಂದರೆ ಆ ಫೋಟೋ ನೋಡಿದ ತಕ್ಷಣ ಬಲ ಒಳ್ಳೆ ಬಾಲಿವುಡ್ ಹೀರೋ ಥರ ಇದಾರಲ್ಲ, ಸ್ಮಾರ್ಟಾಗಿ ಅನಿಸಿದ್ದು ನನಗೆ ಲಾಲಿ ಹಾಡೋ ಸಿನಿಮಾ. ನಿಜವಾಗ್ಲೂ ಹಾಗೆ ಕಾಣ್ತೀರಾ, ಒಂಥರ ಅಕ್ಕೋಲು ಮುಖ, ಮೀಸೆ ಅಷ್ಟೊಂದಿಲ್ಲ, ಆಗ ಇಲ್ಲವೇ ಇಲ್ಲ, ಕ್ಲೀನ್ ಶೇವ್. ಒಂಥರ ನಮ್ಗೆ ಅವಾಗ ಸಲ್ಮಾನ್ ಖಾನ್ ನೋಡ್ತಿದ್ವಲ್ಲ, ಆ ಥರದ ಇಮೇಜ್ ಅದು. ಬಟ್ ಸ್ಟಿಲ್ ಆ ಸಿನಿಮಾ ಮ್ಯೂಸಿಕಲ್ ಮೂವಿ. ಅದಕ್ಕೆ ಮುಂಚೆ ನೀವು ಮಾಡಿದ್ದೆಲ್ಲ ಬರೀ ಲಾಂಗು ಮಚ್ಚು ಮಾಸ್ ಕತೆಗಳು. ಬಟ್ ಆ ಟ್ರೈ ಮಾಡ್ತೀರಾ, ಮತ್ತೆ ನಿಮ್ಮನ್ನು ಗೆಲ್ಲಿಸ್ತಾರೆ ಜನ ಸರ್. ಆ ಸಿನಿಮಾಗೆ ಮೇನ್ ಕಾರಣ ಬಂದು ಸಾಧು ಸರ್. ಯಾಕಂದರೆ ಹೀ ಈಸ್ ದ ಫಸ್ಟ್ ಪರ್ಸನ್. ಯಾಕಂದರೆ ಆ ಸಾಂಗ್ಗಳು ನೀವು ಕೇಳ್ತಾ ಇದ್ರೆ ಆ್ಯಕ್ಚುಲಿ ಇವತ್ತಿಗೂ ಕೇಳಿದ್ರು ಹೊಸ್ದಾಗಿ ಅನ್ಸುತ್ತೆ ಅದು. ಅಷ್ಟು ಒಳ್ಳೊಳ್ಳೆ ಸಾಂಗ್ಗಳು ಕೊಟ್ಟರು. ಇನ್ನು ವಾಸು ಅವರು ಆ್ಯಕ್ಚುಲಿ ಡೈರೆಕ್ಷನ್. ಸೊ ಎಲ್ಲ ಅಲ್ಲಲ್ಲಿಗೆ ಆಗಿ ಬಂತು ಅದು. ಆ್ಯಕ್ಚುಲಿ ತುಂಬ ಜನ ಯೋಚನೆ ಮಾಡ್ತಾರೆ ಸರ್, ದುಡ್ಡು ಹಾಕೋಕ್ಕೆ ಮಾಸ್ ಇರೋಪ್ಪ, ಈ ಚಾಕ್ಲೇಟ್ ಲುಕ್ ಎಲ್ಲ ಹೆಂಗೆ ಹೋಗುತ್ತೆ ಈತನಿಗೆ, ಹೆಂಗೆ ಆಗುತ್ತೆ ಅನ್ನೋದು. ಒಂದೇನಂದರೆ ಮೌಲ್ಡ್ ಮಾಡಬೇಕಷ್ಟೇ ಸರ್, ನಾವು ಮೌಲ್ಡ್ ಮಾಡಬೇಕು. ನೀವು ರೆಡಿ ಇದ್ದೀರಾ? ಕೆತ್ತುವ ಶಿಲ್ಪಿ ಚೆನ್ನಾಗಿರಬೇಕು ಅಷ್ಟೇ ಅಲ್ವಾ? ಹೆಂಗೆ ಕೆತ್ತಿದ್ರೆ ಆ ಥರ ನಾನು ನೀರಿದ್ದಂಗೆ ಸರ್. ನೀವು ಗ್ಲಾಸಲ್ಲಿ ಹಾಕಿದ್ರೆ ಆ ಶೇಪಿಗೆ ಬರ್ತೀನಿ, ಬಾಟ್ಲಿಗೆ ಹಾಕಿದ್ರೆ ಒಂದು ಶೇಪಿಗೆ ಬರ್ತೀನಿ. ನೀವು ಹೆಂಗೆ ಮಾಡಿದ್ರು ಮಾಡ್ತೀನಿ. ನೋಡಿ ಹೆಂಗಿದೆ ಅಂತ. ಮಚ್ಚಿಡಿದ್ರು ಜನ ಸೂಪರ್ ಅಂತ ಹುಚ್ಚರಾಗೋದ್ರು. ಅದಾದಮೇಲೆ ಸಾಫ್ಟ್ ಚಾಕ್ಲೇಟ್ ಹೀರೋ ಕ್ಯಾರೆಕ್ಟರ್ ಮಾಡ್ತಾರೆ, ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಪೌರಾಣಿಕ ಇತಿಹಾಸ ಸಿನಿಮಾಗಳು ಮಾಡ್ತಾರೆ, ಅದು ಸೂಪರ್ ಡೂಪರ್ ಹಿಟ್ ಆಗ್ತಾರೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನಾವು ನೋಡಿಲ್ವಾ, ಯಜಮಾನ ಬಂತು, ಒಡೆಯ ಬಂತು, ಮತ್ತೆ ಡಾರ್ಲಿಂಗ್ ಹಾಕ್ತೀರಾ. ಮತ್ತೆ ಮಾಸ್ ಸಿನಿಮಾಗಳು ಬರುತ್ತೆ, ಮತ್ತೆ ಡಾರ್ಲಿಂಗ್ ಹಾಕ್ತೀರಾ. ಅಂದರೆ ಜನ ನಿಮ್ಮನ್ನು ನೀವು ಕನ್ನಡಿಲಿ ನೋಡ್ಕೊಂಡಾಗ ನನ್ನ ಅಭಿನಯ ಜನ ಇಷ್ಟಪಡ್ತಾರೆ ಅನಿಸುತ್ತೋ, ನನ್ನ ಫೈಟ್ ಇಷ್ಟಪಡ್ತಾರೆ ಅನಿಸುತ್ತೋ, ಅಥವಾ ನಾನು ಮಾಡೋ ಡ್ಯಾನ್ಸ್ ಇಷ್ಟಪಡ್ತಾರೆ ಅನಿಸುತ್ತೋ, ಏನು ಅನಿಸುತ್ತೆ ಯಾವಾಗಲೂ? ನನಗೆ ಸ್ವಲ್ಪ ಹೇಳ್ದಂಗೆ ನಾನು ರಿಯಾಲಿಟಿ ಇಷ್ಟಪಡ್ತಾರೆ ಸರ್. ಅವ್ರಿಗೆ ತುಂಬ ಫೈಟ್ ತುಂಬ ಇಷ್ಟ ನನ್ನ ಪ್ರಕಾರ. ನಿಮಗೆ ಅಂದರೆ ಮಾಡೋದಕ್ಕೆ ವರ್ಕ್ ಮಾಡ್ಬೇಕಾದ್ರೆ ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ ಸರ್ ಫೈಟ್. ಹಾಂ ಸರ್. ನೀವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ ಏನಾದ್ರು? ಏನು ಅಂದರೆ ಹಿಂಗಿರಲಿ ಸಾಂಗು, ಇಷ್ಟು ಕಡಿಮೆ ಮಾಡಿಸು ನನ್ನ ಕೈಲಿ, ಎಲ್ಲ ಸಾಂಗೇ ಬೇಡ ಅಂತೀನಿ ಸರ್ ನಾನು.